ಚಿತ್ರದುರ್ಗ, ನಮ್ಮ ಜಿಲ್ಲೆ ಚಿತ್ರದುರ್ಗ. ಬರದೂರು ಇದು. ಅಂದ್ರೆ ಮಳೆ 10 ವರ್ಷದಲ್ಲಿ 6 ವರ್ಷ ನಮಗೆ ಸರಿಯಾಗಿ ಬರಲ್ಲ. ಅಂದ್ರೆ ಬರನೇ ನಮಗೆ ಪದೇ ಪದೇ ಬರ್ತಾ ಇರುತ್ತೆ. ನೀರಿಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಈ ವರ್ಷದಲ್ಲಿ ನೀರಾವರಿ ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ಇವೆಲ್ಲ ಸಮಸ್ಯೆ ಆಗಿದ್ದು. ಹಂಗಾಗಿ ಈ ಪದ್ಧತಿ ಅಳವಡಿಸ್ಕೊಂಡಿರೋದು. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈ ನೀರಾವರಿ ಈಗ ನಾವು ಡ್ರಿಪ್ ಅಲ್ಲಿ ಕೊಡ್ತೀವಿ. ಈಗ ನೋಡ್ರಿ, ಲ್ಯಾಟ್ರಲ್ ಅಂತ ಇದು. ಲ್ಯಾಟ್ರಲ್ ಅಲ್ಲೇ ಮೈಕ್ರೋ ಟ್ಯೂಬಲ್ ಹೋಗುತ್ತೆ. ಇದ್ರಲ್ಲಿ ಕೇಳ್ಬೋದು, ಇಷ್ಟು ಕಳೆಯಲ್ಲಿ ಅದ್ ಹೆಂಗಪ್ಪ ನೀರು ಹೋಗುತ್ತೆ, ಹೆಂಗ್ ಕಾಣುತ್ತೆ ಅಂತ. ಒಂದಕ್ಕೆ 2 ಮೈಕ್ರೋ ಟ್ಯೂಬ್ ಇದೆ. ಪ್ರತಿ ಗಿಡಕ್ಕೂ 2 ಮೈಕ್ರೋ ಟ್ಯೂಬ್ ಇರುತ್ತೆ. ಅಂದ್ರೆ ಈ ಕಡೆ ಒಂದಿರುತ್ತೆ, ಎಡಗಡೆ ಒಂದಿರುತ್ತೆ, ಬಲಗಡೆ ಒಂದಿರುತ್ತೆ ಮೈಕ್ರೋ ಟ್ಯೂಬ್. ಸಹಜ ಕೃಷಿಯಲ್ಲಿ ಈ ನಮ್ ಮೇಲ್ನೋಟಕ್ಕೆ ಕೆಲವೊಂದು 1-2 ನಮಗೆ ಉಪಯೋಗ ಅನ್ಸ್ಬೋದು. ಆದ್ರೆ ಇಷ್ಟೆಲ್ಲಾ ಅನುಕೂಲಗಳು ಇವೆಲ್ಲ ಅಳವಡಿಸ್ಕೊಂಡ್ಮೇಲೆ ನಮಗೆ ಅರ್ಥ ಆಗ್ತಾ ಇರೋದು. ಇವೆಲ್ಲ ಎಷ್ಟು ಸುಲಭ ಆಗ್ಬಿಡ್ತಲ್ಲ. ನಮಗೆ ಮುಂಚೆ ಎಷ್ಟು ಕಷ್ಟ ಪಡ್ತಾ ಇದ್ವಿ. ಕರೆಂಟ್ ಬರಂಗಿಲ್ಲ, ನಾವು ಪ್ರತಿ ಬ್ಯಾಗಡಿ ಕವರ್ನೆಲ್ಲ ಎಷ್ಟು ಕೊಯ್ಕೊತಾ ಇದ್ವಿ, 1 ಇಂಚು 2 ಇಂಚು ಉದ್ದು ಕೊಯ್ಕೊಂಡು ಎಲ್ಲೆಲ್ಲಿ ಹಿಂಗೆ ತೂತಾಗಿರುತ್ತೆ ಅವೆಲ್ಲ ಹಿಂಗೆ ತೂತರಿಸಿ ಕಟ್ಟೋದು. ಬರೀ ಇದೇ ಕೆಲಸ ಆಗೋದು ನಮ್ದು. ಈಗ ಏನ್ ತೊಂದರೆ ಇಲ್ಲ, ಸುಲಭವಾಗಿ ನೀರು ಹೋಗ್ತಾ ಇದೆ ಈ ತರ ಕಳೆ ಇರೋದ್ರಿಂದ. ಈ ನಮ್ಮ ತೋಟದಲ್ಲಿ ನಾನು ಅತಿರೇಕಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ಪ್ರಚಾರಕ್ಕೆ ಹೇಳ್ತಾ ಇಲ್ಲ. ಈಗ್ಲೂ ನಮ್ 100 ಅಡಿ ಬೋರ್ಗಳು ಈಗ್ಲೂ ಓಡ್ತಾ ಇದಾವೆ. ಈಗ್ಲೂ ಕಂಟಿನ್ಯೂಸ್ 100 ಅಡಿ ಬೋರ್ ಈಗ್ಲೂ ಓಡ್ತಾ ಇದೆ. ಮುಂಚೆ ಇಲ್ಲಿ ಮೇಲೆ ಇತ್ತು 10 ಅಡಿಗೆ, ಈಗ ಒಂದ್ 40 ಅಡಿಗೆ ಹೋಗಿದೆ ಈ ವರ್ಷ. ನಿಮಗೆ ಕಾಣ್ಬೋದು ಅಲ್ಲಿ ನೀರು. ನೋಡ್ರಿ, ನೀರಿನ ಶಬ್ದ ಕೇಳ್ತಾ. ಉಳುಮೆ ಮಾಡೋದ್ರಿಂದ ಈಗ ಏನೇ ಯಾವ್ದೇ ರೀತಿ ಗಿಡ ಮರ ಈ ತರ ಕಳೆಗಳನ್ನೇನು ಬೆಳೆಸ್ಕೊಂತ ಇದ್ರೆ ನೀರೆಲ್ಲ ಹರಿದೋಗಕ್ಕೆ ಅವಕಾಶ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ನೀರು ಹಿಡಿದಿಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ಭೂಮಿ. ಈಗ ನಾವು ಸುಮ್ಮನಿರೋದೇ ಇದಕ್ಕೆಲ್ಲ ಪರಿಹಾರ ಮಹತ್ವ. ಅದೇ ಸಹಜ ಕೃಷಿ. ಸಹಜಿನ ಪರಿಸ್ಥಿತಿಯಲ್ಲಿ ನೀವು ಲೇಬರ್ ಇಂಟೆನ್ಸಿವ್ ಆಗಿ ಏನ್ ಮಾಡಕ್ ಹೋದ್ರು ಬಹಳ ಕಷ್ಟ ಐತೆ. ಕೊಡ್ತೀವಿ ಅಂದ್ರೆ ಸಿಗಲ್ಲ, ಅದ್ ಬೇರೆ. ಎಲ್ಲ ಕಡೆನೂ ಅದೇ ಸಮಸ್ಯೆನೆ. ಎಲ್ಲರೂ ಕೇಳಿದ್ರೆ ಲೇಬರ್ ಸಿಗ್ತಾ ಇಲ್ಲ, ಲೇಬರ್ ಜಾಸ್ತಿ ದುಡ್ಡು ಕೇಳ್ತಾರೆ. ಎಲ್ಲರೂ ಅದನ್ನೇ ಮಾತಾಡ್ತಿದೀವಿ. ಪರಿಹಾರ ಏನು? ಈ ಪರಿಹಾರ ಮಾತಾಡ್ಬೇಕು ನಾವು. ಪರಿಹಾರ ಮತ್ತು ಸಹಜ ಕೃಷಿನೇ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು. ನಮ್ಮೂರು ಚಿಕ್ಕಜಾಜೂರು. ಇದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಗೆ ಸೇರುತ್ತೆ. ಮೂಲತಃ ನಾನು ಸಾಫ್ಟ್ವೇರ್ ಇಂಜಿನಿಯರು. ಈಗಲೂ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿ ಈಗ ಕೊರೋನಾ ಆದ್ಮೇಲಿಂದ ಭಾಳ ತೊಡಗಿಸ್ಕೊಂಡಿದ್ದೀನಿ ತೋಟದಲ್ಲಿ. ಒಂದು 3 ವರ್ಷ ಇನ್ನೇನು ಬೆಂಗಳೂರಿಗೆ ಹೋಗಕ್ಕೆ ಆಗಲೇ ಇಲ್ಲ. ಅವಾಗೆಲ್ಲ ಭಾಳಷ್ಟು ನಮ್ಮ ತೋಟದಲ್ಲಿ ಬದಲಾವಣೆಗಳು ಮಾಡ್ತಾ ಬಂದ್ವಿ. ನಾವೀಗ ಸಹಜ ಕೃಷಿ ಪದ್ಧತಿ ಫಾಲೋ ಮಾಡಿ ಎಲ್ಲ ತೋಟನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಮಸ್ತೆ. ಈಗ ನಿಮ್ ತೋಟಕ್ಕೆ ಈಗ ಇಷ್ಟೆಲ್ಲ ನಿರ್ವಹಣೆ ಮಾಡ್ತಾ ಇರೋದು, ಕಳೆ ಅದು ಇದು ಎಲ್ಲ ಹೇಳ್ತಾ ಇದ್ದೀರಾ. ಇದ್ರ ಜೊತೆಗೆ ನೀರಿನ ನಿರ್ವಹಣೆ ಹೇಗ್ ಮಾಡ್ತಾ ಇದ್ದೀರಾ? ಈಗ ನಮ್ಮೂರು ಚಿತ್ರದುರ್ಗ, ನಮ್ ಜಿಲ್ಲೆ ಚಿತ್ರದುರ್ಗ. ಬರದೂರು ಇದು. ಅಂದ್ರೆ ಮಳೆ 10 ವರ್ಷದಲ್ಲಿ 6 ವರ್ಷ ನಮಗೆ ಸರಿಯಾಗಿ ಬರಲ್ಲ. ಅಂದ್ರೆ ಬರನೇ ನಮಗೆ ಪದೇ ಪದೇ ಬರ್ತಾ ಇರುತ್ತೆ. ನೀರಿಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಈ ವರ್ಷ ಅಂತೂ ಎಲ್ಲ ನೋಡ್ತಾ ಇರ್ಬೋದು ನೀವು. ಎಲ್ಲ ಕಡೆ ತೋಟ ಒಣಗಿರೋ ವಿಡಿಯೋಗಳು ಬರ್ತಾ ಇರ್ತವೆ. ಬೋರ್ಗಳು 1000 ಅಡಿ ಹೋದ್ರು ನೀರಿಲ್ಲ. ಎಲ್ಲ ಬೋರ್ ಎಲ್ಲ ಕಡಿಮೆ ಆಗ್ತದೆ ನೀರು. ಹಂಗಾಗಿ ನಾವು ಇಲ್ಲಿ ನೀರಾವರಿ ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ಇವೆಲ್ಲ ಸಮಸ್ಯೆ ಆಗಿದ್ದು. ಹಂಗಾಗಿ ಈ ಪದ್ಧತಿ ಅಳವಡಿಸ್ಕೊಂಡಿರೋದು. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈ ನೀರಾವರಿ ಈಗ ನಾವು ಡ್ರಿಪ್ ಅಲ್ಲಿ ಕೊಡ್ತೀವಿ. ಈಗ ನೋಡ್ರಿ, ಲ್ಯಾಟ್ರಲ್ ಅಂತ ಇದು. ಲ್ಯಾಟ್ರಲ್ ಅಲ್ಲೇ ಮೈಕ್ರೋ ಟ್ಯೂಬಲ್ ಹೋಗುತ್ತೆ. ಇದ್ರಲ್ಲೇ ನೀರು ಹೋಗೋದು. ಸ್ವಲ್ಪ ಸ್ಪ್ರಿಂಕ್ಲರ್ ಅಪರೂಪಕ್ಕೆ ಒಂದ್ಸಲಿ ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ತೀವಿ. ಆದ್ರೆ ಬಹಳ ಪ್ರೈಮರಿ ನಮ್ದು ವಾಟರ್ ಎಲ್ಲ ನೀರು ಹೋಗೋದೆಲ್ಲ ಲ್ಯಾಟ್ರಲ್ ಅಲ್ಲೇ ಹೋಗೋದು ನೀರು. ಪೂರ್ತಿ ಡ್ರಿಪ್. ಆಮೇಲೆ ನೋಡಿ, ಇಷ್ಟು ಕಳೆ ಈಗ ಕೇಳ್ಬೋದು, ಇಷ್ಟು ಕಳೆಯಲ್ಲಿ ಅದ್ ಹೆಂಗಪ್ಪ ನೀರು ಹೋಗುತ್ತೆ, ಹೆಂಗ್ ಕಾಣುತ್ತೆ ಅಂತ. ಒಂದಕ್ಕೆ 2 ಮೈಕ್ರೋ ಟ್ಯೂಬ್ ಇದೆ. ಪ್ರತಿ ಗಿಡಕ್ಕೂ 2 ಮೈಕ್ರೋ ಟ್ಯೂಬ್ ಇರುತ್ತೆ. ಅಂದ್ರೆ ಈ ಕಡೆ ಒಂದಿರುತ್ತೆ, ಎಡಗಡೆ ಒಂದಿರುತ್ತೆ, ಬಲಗಡೆ ಒಂದಿರುತ್ತೆ ಮೈಕ್ರೋ ಟ್ಯೂಬ್. ಅದರ ಒಂದ್ ಪಕ್ಷ ಒಂದ್ ಕಟ್ಕೊಂಡ್ರೆ ಇನ್ನೊಂದ್ರಲ್ಲಿ ಹೋಗಿರುತ್ತೆ ನೀರು. ಇಲ್ಲಿ ಒಳಗಡೆ ಇದೆ, ಅದು ಮೈಕ್ರೋ ಟ್ಯೂಬ್ ಹುಡ್ಕೋದ್ ಕಷ್ಟ ಈಗ. ಅಂದ್ರೆ ಒಂದಲ್ಲ ಒಂದು. ಆದ್ರೆ ನಾವು ಕೊನೆ ಗಿಡಗಳು ಸ್ವಲ್ಪ ಜಾಸ್ತಿ ಚೆಕ್ ಮಾಡ್ತೀವಿ. ಅಂದ್ರೆ ಕೊನೆಗೇನ್ ಇದು ಎಂಡ್ ಆಗುತ್ತಲ್ಲ, ಅಲ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಇರುತ್ತೆ. ಹಂಗಾಗಿ ಅಲ್ಲಿ ನಾವ್ ಒಂದ್ಸಲಿ ಚೆಕ್ ಮಾಡ್ಕೊಂತೀವಿ. 1 ಗಿಡ 2 ಗಿಡ ಅದು ಕುಡ್ಗೋಲ್ ಇಟ್ಕೊಂಡು ಒಂದ್ಸಲಿ ಹಿಂಗೆ ಅಪರೂಪಕ್ಕೆ ಒಂದ್ಸಲಿ ಚೆಕ್ ಮಾಡ್ತಿರ್ತೀವಿ. ಬಹುತೇಕ ಎಲ್ಲ ಇದಕ್ಕೂ ನೀರು ಇದಾಗುತ್ತೆ ಅಂತ ನೀವು ಹೇಳ್ತೀರಾ? ಯಾಕಂದ್ರೆ 2 ಇರೋದ್ರಿಂದ ಮೈಕ್ರೋ ಟ್ಯೂಬ್ ಸಾಮಾನ್ಯ 1 ಕಟ್ಟಿದ್ರೆ 1 ಹೋಗ್ತಾ ಇರುತ್ತೆ. ಆದ್ರೂ ಒಂದ್ಸಲಿ ಚೆಕ್ ಮಾಡ್ತೀವಿ. ಈ ಕಳೆಯಲ್ಲೇ ಹೋಗಿ ಚೆಕ್ ಮಾಡ್ತೀವಿ. ಏನು ಮಾಡಕ್ ಆಗಲ್ಲ ಒಂದೊಂದ್ಸಲಿ. ಈ ಹಂಗ್ ಚೆಕ್ ಮಾಡ್ಲೇಬೇಕಾಗತ್ತೆ. ಆದ್ರೆ ಪದೇ ಪದೇ ಚೆಕ್ ಮಾಡಾಗತ್ತೇ ಇಲ್ಲ. ನಮ್ದು ತೊಟ್ಟಿಯಿಂದ ಬರೋದು ನೀರು. ಇದು ಯಾವ್ದೇ ರೀತಿ ಕಸರು ಪಸರು ಏನು ಕಟ್ಟಕ್ ಅವಕಾಶ ಇಲ್ಲ. ಹಂಗಾಗಿ ಸುಲಭವಾಗಿ ನೀರಿನ ನಿರ್ವಹಣೆ ನಡೆದೋಗುತ್ತೆ. ಆಮೇಲೆ
ಮುಂಚೆ ಆಕ್ಚುಲಿ ಕಷ್ಟ ಆಗ್ತಿತ್ತು ನಾವು ಕ್ಲೀನ್ ಆಗಿ ಇಟ್ಕೊಂಡಾಗ. ಅಲ್ಲ ಫಸ್ಟ್ ಏನು ಸ್ಪ್ರಿಂಕ್ಲರ್ ಇತ್ತು ಅಥವಾ ಅಲ್ಲ ಮುಂಚೆನೂ ಡ್ರಿಪ್ ಇದ್ದಿದ್ದು, ಆದ್ರೆ ಕಷ್ಟ ಆಗ್ತಾ ಇತ್ತು. ಏನ್ ಕಷ್ಟಪ್ಪ ಅಂದ್ರೆ ಅಳಿಲು ಇಲಿ ಎಲ್ಲ ಲ್ಯಾಟ್ರನ್ನೆಲ್ಲ ಕಟ್ ಮಾಡ್ಬಿಡವು, ಎಲ್ಲ ತಿನ್ನವು ಅವನ್ನ. ಅವಾಗ ನಮಗೆ ಪದೇ ಪದೇ ಅದಕ್ಕೆ ಬ್ಯಾಗಡಿ ಕವರ್ ಕಟ್ಟೋದು, ಅವನ್ನ ಸರಿ ಮಾಡೋದೇ ಕೆಲಸ ಆಗೋಗೋದು. ಈ ಇಷ್ಟು ಕಳೆ ಬೆಳೆಸ್ಕೊಂಡಿರೋದ್ರಿಂದ ಅವು ಲ್ಯಾಟ್ರಲ್ ಎಲ್ಲಿದಾವೆ ಅಂತಾನೆ ಕಾಣಲ್ಲ. ಹಂಗಾಗಿ ಅವ್ನ ಕಡಿಯೋ ಸಮಸ್ಯೆ ಇಲ್ಲ, ನಮಗೆ ಲ್ಯಾಟ್ರಲ್ ಡ್ಯಾಮೇಜ್ ಆಗೋ ಸಮಸ್ಯೆ ಇಲ್ಲ. ಹಂಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಇದ್ದಲ್ಲ, ನೀರು ಸರಾಗವಾಗಿ ಸುಲಭವಾಗಿ ಆರಾಮಾಗಿ ಹೋಗ್ತಾ ಇದೆ. ಸೊ ನೀವೇ ಕಂಡ್ಕೊಂಡಂತ ಉಪಾಯ ಯಾವ್ದಾರ? ಅಲ್ಲ ಏನಿಲ್ಲ ನೋಡ್ರಿ, ಈಗ ನಮ್ಮ ಸಹಜ ಕೃಷಿಯಲ್ಲಿ ಈ ನಮ್ಮ ಮೇಲ್ನೋಟಕ್ಕೆ ಯಾವ್ದೋ ಕೆಲವೊಂದು ಒಂದೆರಡು ನಮಗೆ ಉಪಯೋಗ ಅನ್ಸ್ಬೋದು, ಆದ್ರೆ ಇಷ್ಟೆಲ್ಲಾ ಅನುಕೂಲಗಳು ಇವೆಲ್ಲ ಅಳವಡಿಸ್ಕೊಂಡ್ಮೇಲೆ ನಮಗೆ ಅರ್ಥ ಆಗ್ತಾ ಇರೋದು. ಇವೆಲ್ಲ ಎಷ್ಟು ಸುಲಭ ಆಗ್ಬಿಡ್ತಲ್ಲ, ನಮಗೆ ಮುಂಚೆ ಎಷ್ಟು ಕಷ್ಟ ಪಡ್ತಾ ಇದ್ವಿ. ಕರೆಂಟ್ ಬರಂಗಿಲ್ಲ, ನಾವು ಪ್ರತಿ ಬ್ಯಾಗಡಿ ಕವರ್ನೆಲ್ಲ ಎಷ್ಟು ಕೊಯ್ಕೊಂತ ಇದ್ವಿ, 1 ಇಂಚು 2 ಇಂಚು ಉದ್ದು ಕೊಯ್ಕೊಂಡು ಎಲ್ಲೆಲ್ಲಿ ಹಿಂಗೆ ತೂತಾಗಿರುತ್ತೋ ಅವೆಲ್ಲ ಹಿಂಗೆ ತೂತಾರಿಸಿ ಕಟ್ಟೋದು. ಬರೀ ಇದೇ ಕೆಲಸ ಆಗೋದು ನಮ್ದು. ಈಗ ಏನ್ ತೊಂದರೆ ಇಲ್ಲ, ಸುಲಭವಾಗಿ ನೀರು ಹೋಗ್ತಾ ಇದೆ ಈ ತರ ಕಳೆ ಇರೋದ್ರಿಂದ. ನೀವು ಇದಕ್ಕೇನೋ ಡ್ರಿಪ್ ಇರಿಗೇಷನ್ ಏನೋ ಅಳವಡಿಸ್ಕೊಂಡಿದ್ದೀರಾ ಈಗ? ಸರಿ. ಹಾಗಿದೆ ಇಡೀ ಇಷ್ಟಿದಕ್ಕೆ ಡ್ರಿಪ್ ಇರಿಗೇಷನ್ ಸಾಕಾಗತ್ತಾ? ಎಷ್ಟು ಬೋರ್ ಇದೆ? ನೀವು 10 ಎಕರೆ ಅಂತ ಹೇಳಿದ್ರಿ, 10 ಎಕರೆಗೂ ಪೂರ್ತಿ ಡ್ರಿಪ್ ಇರಿಗೇಷನ್ ಸಾಕಾಗತ್ತಾ? ಇಲ್ಲ, ಅದಕ್ಕೆ ಮೊದಲೇ ನೀವು ಹೇಳ್ದಂಗೆ ಇದು ಬರದ ನಾಡು ಅಂತ ಹೇಳಿದ್ರಿ. ಹಂಗಿದಿರಿ, ಬರದ ನಾಡಲ್ಲಿ ಈ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮಾಡಿ ನೀವೇನೋ ನಿಮ್ ತೋಟ ಕೊಟ್ಕೊಂಡಿದ್ದೀರಾ, ಸಾಕಾಗತ್ತಾ ನೀರು? ಈಗ ನೋಡ್ರಿ, ಈಗ ಅಲ್ಲಿ ನೋಡ್ಕೊಂತ ಬಂದ್ವಿ. ಈಗ ನೀರಿನ ಬಗ್ಗೆನೇ ಹೇಳ್ಬೇಕು ಅಂದ್ರೆ ನಮ್ದು 10 ಎಕರೆನೂ ಪೂರಾ ಅಡಿಕೆ ಇಲ್ಲ. ಒಂದು ಅರ್ಧ ಭಾಗ ಅಡಿಕೆ ಇದೆ, ಇನ್ನರ್ಧ ಭಾಗ ತೆಂಗಿದೆ. ತೆಂಗಲ್ಲಿ ಮತ್ತೊಂದು 3 ಎಕರೆ ತೆಂಗಿದ್ರೆ 1-2 ಎಕರೆ ಮಾವಿದೆ. ಈಗ ಮಾವಿನ ಏನ್ ಇದೆಲ್ಲ ತೋಟ, ಅಲ್ಲಿ ಯಾವುದೇ ನೀರು ಬೇಕಾಗಿಲ್ಲ. ಓಕೆ, ಇನ್ನ ತೆಂಗಿಗೂ ಅಷ್ಟೇ ನಾವು ಬಹಳ ಕಡಿಮೆ ನೀರು ಕೊಡ್ತಾ ಇರೋದು. ಅದ್ ಯಾಕೆ ಕಡಿಮೆ ನೀರು ಅಂದ್ರೆ, ಈಗ ಮುಂದೆ ಅದು ನೀರೇ ಕೇಳಬಾರ್ದು ಆ ತರ ಆ ತೋಟ ರೆಡಿ ಮಾಡ್ತಾ ಇದ್ವಿ, ತೆಂಗಿನ ತೋಟನ. ಅದ ಬೇಕಾರೆ ಅಲ್ಲಿ ಇನ್ನೊಂದ್ಸಲಿ ಹೋದಾಗ ಮಾತಾಡೋಣ ಅದಕ್ಕೆ ಡೀಟೇಲ್ ಆಗಿ. ಈಗ ಅಡಿಕೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಡಿಕೆಗೂ ನೀರು ಕೊಡ್ತಿದ್ವಿ. ಒಂದೊಂದ್ಸಲಿ 10 ದಿನ 15 ದಿನ ತನಕ ನಾವು ನೀರು ಕೊಡೋಕೆ ಕಷ್ಟ ಆಗುತ್ತೆ, ಒಂದ್ ರೌಂಡ್ ಬರಕ್ ವಾಪಸ್ಸು. ಆಮೇಲೆ ಈಗ ನೀರಿನ ಮಟ್ಟ, ಈಗ ಎಲ್ಲ ಕಡೆ ನೋಡ್ತಿರ್ಬೋದು ನೀವು, ನೀರಿನ ಮಟ್ಟ ಎಷ್ಟಕ್ಕೆ ಹೋಗಿದೆ. ಈಗ ಬೋರ್ವೆಲ್ಗಳು ಎಷ್ಟು ಆಳಕ್ಕೆ ಹೋಗಿದಾವೆ ಅಂತ. ಈ ನಮ್ ತೋಟದಲ್ಲಿ ನಾನು ಅತಿರೇಕಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ಪ್ರಚಾರಕ್ಕೆ ಹೇಳ್ತಾ ಇಲ್ಲ. ಈಗ್ಲೂ ನಮ್ 100 ಅಡಿ ಬೋರ್ಗಳು ಈಗ್ಲೂ ಓಡ್ತಾ ಇದಾವೆ. ಈಗ್ಲೂ ಕಂಟಿನ್ಯೂಸ್ 100 ಅಡಿ ಬೋರ್ ಈಗ್ಲೂ ಓಡ್ತಾ ಇದೆ. ಅವೆಲ್ಲ ಹಳೆ ಬೋರ್ಗಳು, ಅಂದ್ರೆ 40 ವರ್ಷ 30 ವರ್ಷದ ಹಳೆ ಬೋರ್ಗಳು. ಅವೆಲ್ಲ ಎಲ್ಲ ತೆಗೆದ್ ಬಿಟ್ಟಿದ್ವಿ, ಮೋಟ್ರು ಎಲ್ಲ ಹೋಯ್ತು, ಫೇಲ್ ಆಯ್ತು, ಡ್ರೈ ಆಗಿದಾವೆ ಅಂತ. ನಮ್ ಸಹಜ ಕೃಷಿ ಇಲ್ಲಿ ಅಳವಡಿಸ್ಕೊಂಡ್ಮೇಲೆ ಮಳೆನೂ ಚೆನ್ನಾಗ್ ಬಂತು. ಮಳೆ ಚೆನ್ನಾಗ್ ಬಂದ್ಮೇಲೆ ನೀರಿನ ಮಟ್ಟ ಮೇಲೆ ಏರ್ತಾ ಬಂದಿದೆ. ಈಗ ನೋಡ್ರಿ, ಈ ಬೋರ್ವೆಲ್ಲೇ ತಗೊಳ್ರಿ, ಇದು ಇಲ್ಲೊಂದು ಇತ್ತು ನಮ್ದು ಹಳೆ ಬೋರ್ವೆಲ್. ಇದ್ರಲ್ಲಿ ಮುಂಚೆ ಇಲ್ಲಿ ಮೇಲೆ ಇತ್ತು 10 ಅಡಿಗೆ, ಈಗ ಒಂದ್ 40 ಅಡಿಗೆ ಹೋಗಿದೆ ಈ ವರ್ಷ. ನಿಮಗೆ ಕಾಣ್ಬೋದು ಅಲ್ಲಿ ನೀರು, ನೋಡ್ರಿ ನೀರಿನ ಸ್ವಲ್ಪ ಕೇಳ್ತಾ. 40 ಅಡಿಲಿ ಈಗ ಒಂದ್ 20 ಅಡಿ ಡೌನ್ ಆಗಿದೆ. ಅಂದ್ರೆ 10 ಅಡಿಗೆ ಇದ್ದಿದ್ದು ಒಂದ್ 40 ಅಡಿಗೆ ಹೋಗಿದೆ ಈಗ ನಿಮ್ಗೆ ನೋಡ್ರಿ ಕಾಣಿಸ್ತಾ ಇದೆ ನೀಟಾಗಿ. ಅಂದ್ರೆ ಇಷ್ಟೇ ಈ ಮಟ್ಟದಲ್ಲಿ ಇದೆ. ಈಗ ಈಗ 40 ಅಡಿ ಹೋಗಿದೆ ಈ ಬೇಸಿಗೆ, ಬಿರು ಬೇಸಿಗೆಯಲ್ಲಿ. ಇವತ್ತು 21 ತಾರೀಕು ಅಲ್ಲ 22 ಮಾತ್ರ ಹಿಂಗ ಅಥವಾ? ಅಲ್ಲ, ನಮ್ ಜಮೀನಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ 200-300 ಮೀಟರ್ಲ್ಲೇ ಎಲ್ಲ ಈಗ ತೋಟ ಒಣಗೋಗ್ತಾ ಇದಾವೆ. ನೀರಿಲ್ಲ ಅಲ್ಲೆಲ್ಲ. ಅವ್ರು 1000 ಅಡಿ ಕೊರ್ಸಿದ್ರು ನೀರಿಲ್ಲ. ಮನೆಯಲ್ಲೆಲ್ಲ 700 ಅಡಿ 800 ಅಡಿ ಕೊರ್ಸಿಯಾರೆ, ಎಲ್ಲ ಸ್ವಲ್ಪ 1 ಇಂಚು ಎಲ್ಲ ಸ್ವಲ್ಪ ನೀರು ಬಿದ್ದಿದೆ ಅಂತಂದ್ರು. ಈಗ ನಮ್ಮಲ್ಲಿ ಯಾವ ಬೋರು ನಾವು ಕೊರ್ಸೋ ಅಗತ್ಯ ಬಿದ್ದಿಲ್ಲ. ಇರೋ ಹಳೆ ಬೋರ್ಗಳೇ ಓಡ್ತಾ ಇದಾವೆ. ಅಂದ್ರೆ ನಮ್ಮವೆಲ್ಲ 40 ವರ್ಷದ ಹಳೆ ಬೋರ್ಗಳೇ ಬರೀ 100 ಅಡಿ ಇರಾವೆ ಓಡ್ತಾ ಇದಾವೆ. ಈ 10 ಎಕರೆಗೆ ಎಷ್ಟು ಬೋರ್ ಚಾಲ್ತಿಯಲ್ಲಿದೆ? ಈಗ 3-4 ಬೋರ್ ಚಾಲ್ತಿಯಲ್ಲಿದೆ. ಒಂದೇ ನಮ್ದು 3-4 ಬೋರ್ ಚಾಲ್ತಿಯಲ್ಲಿದೆ. ಓಕೆ, ನೀವಾಗ್ಲೇ ಹೇಳ್ತಾ ಇದ್ರಿ ಈ ನಿಮ್ ತೋಟದಲ್ಲಿ ಮಾತ್ರ ನೀರಿನ ಸಮಸ್ಯೆ ಆಗ್ತಾ ಇಲ್ಲ, ತೋಟದಲ್ಲಿ ಎಲ್ಲ ಒಣಗೋಗ್ತಾ ಇದಾವೆ ಅಂತ ಹೇಳ್ತಾ ಇದ್ದೀರಾ. ಅದ್ ಹೆಂಗೆ ಅಂದ್ರೆ, ಈ ತಗ್ನೋಡ್ ತೋಟ ಮಾಡೋ ದಿಬ್ಬ ನೋಡ್ ಮನೆ ಕಟ್ಟೋ ಅಂತ ಗಾದೆ. ಈಗ ನಮ್ದು ಏನ ಆದ್ರೆ ನಮ್ಮ ಅಜ್ಜರು ಹಳೆ ಕಾಲದಲ್ಲಿ ಸ್ವಲ್ಪ ತಗ್ಗಿನ ಜಾಗ ಇದು, ಅದೊಂದು ಅನುಕೂಲ. ಜೊತೆ ನಮ್ದು ಈಗ ಸಹಜ ಕೃಷಿನೇ ಅದಕ್ಕೆ ಮತ್ತೆ ಇನ್ನೊಂದು ಈಗ ನಮಗೆ ಅನುಕೂಲ ಮಾಡ್ಕೊಟ್ಟಿರೋದು. ನೋಡ್ರಿ, ಇಷ್ಟೆಲ್ಲ ಕಳೆ ಗಿಡ ಮರಗಳು ಇಷ್ಟೆಲ್ಲ ಇದಾವೆ. ನೋಡ್ರಿ, ಇವತ್ತು ಈಗ ಒಂದ್ ದೊಡ್ಡ ಮಳೆ ಬಂದಿದೆ ರಾತ್ರಿ. ಎಲ್ಲೂ ನಿಮಗೆ ನೀರ್ ಕಾಣಕ್ ಅವಕಾಶ ಇಲ್ಲ, ಎಲ್ಲ ನೀರ್ ಹಿಂಗೋಗುತ್ತೆ. ಎಷ್ಟಾರ ಮಳೆ ಬರ್ಲಿ, ನೋಡ್ರಿ ಎಲ್ಲಾರ ನಿಮಗೆ ನೀರ್ ನಿಲ್ಲಕ್ ಅವಕಾಶ ಇದೆ. ಇಲ್ಲಿ ಎಲ್ಲ ನೀರ್ ಹಿಂಗೋಗಿದೆ ಇಲ್ಲಿ ಭೂಮಿಯಲ್ಲಿ. ನೋಡಿ ಎಷ್ಟು ಇರುವೆ ಗೊದ್ದ ಇಲ್ಲೆಲ್ಲ ಕಾಣ್ತಾ ಇದಾವೆ ನಿಮಗೆ, ತೂತುಗಳು. ಮಳೆ ಬಂತು ಅಂದ್ರೆ ಸುಲಭವಾಗಿ ಬುಳ್ಳಂತ ಒಳಗಡೆ ನೀರ್ ಹಿಂಗ್ ಹೋಗ್ಬಿಡುತ್ತೆ. ಈ ಸ್ಪಂಜ್ ಇದ್ದಂಗ ಆಗಿದೆ ನಮ್ಮ ಭೂಮಿ. ಈಗ ಎಷ್ಟಾಳ ಮಳೆ ಬರ್ಲಿ ನಾನು ಹೀರಿಸ್ಕೊಳೋ ಶಕ್ತಿ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಹಂಗ್ ಬಂದಿದ್ ನೀರೆಲ್ಲ ಇಲ್ಲೇ ಹಿಂಗೋದ್ರಿಂದ ಸಹಜವಾಗಿ ಅಂತರ್ಜಲ ಮಟ್ಟ ಏರುತ್ತೆ.
ಈಗ ಉಳುಮೆ ಮಾಡೋದ್ರಿಂದ ಈಗ ಏನೇ ಯಾವ್ದೇ ರೀತಿ ಗಿಡ ಮರ ಈ ತರ ಕಳೆಗಳನ್ನೇನು ಬೆಳೆಸ್ಕೊಂಡೇ ಇದ್ರೆ ನೀರೆಲ್ಲ ಹರಿದೋಗಕ್ಕೆ ಅವಕಾಶ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ನೀರು ಹಿಡಿದಿಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ಭೂಮಿ. ಈಗ ನಾವು ಸುಮ್ನಿರೋದೇ ಇದಕ್ಕೆಲ್ಲ ಪರಿಹಾರ ಮಹತ್ವ. ಅದೇ ಸಹಜ ಕೃಷಿ. ಸಹಜ ಕೃಷಿ ಅಂದ್ರೆ ಸುಮ್ನಿರೋ ಕೃಷಿ ಅಂತಾನೆ ಹೇಳ್ಬೋದು. ಅದೇ ಎಷ್ಟು ಸುಮ್ನಿರ್ತೀರಾ ಅಷ್ಟು ರಿಸಲ್ಟ್ ಇದೆ, ಅಷ್ಟು ಈಲ್ಡ್ ಇದೆ. ಸಹಜ ಕೃಷಿಯಿಂದಲೇ ನಿಮ್ಮ ಭೂಮಿಯ ಫಲವತ್ತತೆ ಮತ್ತೆ ನೀರಿನ ಸೆಳೆತ ಎಲ್ಲವೂ ಕೂಡ ಇದಾಗಿರೋದು ಅಂತ ಹೇಳ್ತಾರೆ. ಹೌದೌದು, 100%. ಅದ್ರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಮಳೆನೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮಗೆ. ತೀರಾ ಮಳೆನೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬಟ್ ಇರೋ ಅಲ್ಪ ಸ್ವಲ್ಪ ಮಳೆ ಬಂದಲ್ಲೂ ಕೂಡ ಈ ತರದ ಪದ್ಧತಿಯಿಂದ ನೀವು ಇದು ಮಾಡ್ಬೋದು, ತೋಟ ನೋಡ್ಕೋಬಹುದು. ತೋಟ ಉಳಿಸ್ಕೊಳಕ್ ಅವಕಾಶ. ಆಮೇಲೆ ನಮ್ ನೀರಿಗೂ ಜಾಸ್ತಿ ತೊಂದರೆ ಆಗಲ್ಲ. ಈಗ ನಮ್ಮಲ್ಲಿ ಈಗ ನೋಡಿ ಇಷ್ಟೆಲ್ಲ ದಟ್ಟವಾಗಿ ಗಿಡ ಮರ ಇರೋದ್ರಿಂದ ನಮಗೂ ಬೋರಲ್ಲಿ ನೀರ್ ಕಡಿಮೆ ಆಗ್ಬೋದು, ನಿಂತೆ ಹೋಗ್ಬೋದು, ಹೇಳಕ್ ಬರಲ್ಲ. ಆದ್ರೆ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ, ನಾವು ಕೊನೆಯರಾಗಿರ್ತೀವಿ. ಈ ಅಂದ್ರೆ ಹೇಳಕ್ ಬರಲ್ಲ ಪ್ರಕೃತಿ ನಾಳೆ ಏನೇನಾಗುತ್ತಾ. ಅದಲ್ಲದೆ ಈ ಸರಿ ಮಳೆ ಕಡಿಮೆ ಅಂತ ಮುನ್ಸೂಚನೆ ಕೂಡ ಹೇಳ್ತಿದ್ದಾರೆ. ಮುನ್ಸೂಚನೆ ಹೇಳಿದ್ದಾರೆ, ಆದ್ರೂ ಇದ್ದೇ ಇರುತ್ತೆ. ಎರಳಿತ ಇರುತ್ತೆ. ಈಗ ನಾವೇನು ಮಳೆಗಾಲ ಹೊಸದಲ್ಲ, ಬರಗಾಲ ಹೊಸದಲ್ಲ. ಎಲ್ಲ ಬರಗಾಲಗಳು ಈಗ ನಮ್ದು ಈಗ ತೋಟ ಕಟ್ಟೆ 40 ವರ್ಷ ಆಯ್ತು. ಈಗ ಅಡಿಕೆ ತೋಟ ಇದು, ತೆಂಗಿನ ತೋಟ ಕಟ್ಟೆ 60 ವರ್ಷ ಆಯ್ತು. ಈ ಎಂತ ಅಲ್ಲೆಲ್ಲ ಒಂದ್ 5-6 ಬರಗಾಲಗಳು ನೋಡ್ಕೊಂಡ್ ಬಿಟ್ಟಿದೀವಿ ಎಲ್ಲ. ಈಗ ಹಂಗಾಗಿ ಅದು ನಮಗೆ ಈಗ ಪಾಠ. ಈ ಬರಗಾಲನೇ ಪಾಠ ಕಲ್ಸೋದು ನೀರಿಂದು. ಕಡಿಮೆ ನೀರಲ್ಲಿ ಹೆಂಗ್ ತೋಟ ಮಾಡೋದು, ನೀರ್ ಇಲ್ದಲೆ ತೋಟ ಹೆಂಗ್ ಕಟ್ಟೋದು, ಇವೆಲ್ಲ ಬರಗಾಲಗಳು ನಮಗೆ ಕಲ್ಸ್ಕೊಟ್ಟಿದಾವೆ. ಅದ್ರದ್ದು ಏನೋ ಏನೋ ಅದಕ್ಕೋಸ್ಕರನೇ ಏನಪ್ಪ ಪರಿಹಾರ ಅಂತ ಹುಡುಕ್ದೆ ಸಹಜ ಕೃಷಿನೇ ಅದು ಸಿಕ್ಕಿದ್ ಪರಿಹಾರ. ಈ ಬೇರೆ ಪದ್ಧತಿಯಲ್ಲಿ ನೀರು ಬಹಳ ಬಳಕೆ ಜಾಸ್ತಿ, ಸಹಜ ಕೃಷಿಯಲ್ಲಿ ಕಡಿಮೆ ನೀರಲ್ಲಿ ನೀರು ಹಿಂಗೋದ್ರಿಂದ ನಮ್ಗೆ ನೀರಿನ ಮಟ್ಟನೂ ಚೆನ್ನಾಗಿರುತ್ತೆ, ಕಡಿಮೆ ನೀರಲ್ಲೂ ತೋಟ ಮೇಂಟೈನ್ ಮಾಡ್ಬೋದು. ಹಂಗಾಗಿ ನಾವು ಸಹಜ ಕೃಷಿನ ಅಳವಡಿಸ್ಕೊಂಡಿದ್ದು. ಹಾಗೆ ಈಗ ನೀವೆಲ್ಲ ಒಂದೊಂದನೇ ಪದ್ಧತಿಗಳ ಬಗ್ಗೆ ವಿವರಣೆ ಕೊಡ್ತಾ ಹೋದ್ರಿ. ಈಗ ಆಗ್ಲೇನೆ ಕೂಡ ಹೇಳಿದ್ರಿ ಈ ಮಾತನ್ನ. ಅದನ್ನ ಇನ್ನೊಂದ್ಸರಿ ಸ್ವಲ್ಪ ಎಲಾಬ್ರೇಟ್ ಆಗಿ ಕೇಳ್ತಾ ಇದೀನಿ. ಈ ಲೇಬರ್ ಇಷ್ಟು 10 ಎಕರೆ ತೋಟ ಇದೆ, ಬಾಳೆ ಕಡಿಬೇಕು, ಅಡಿಕೆ ಇದ್ರದ್ದೆಲ್ಲ ಇದು ಮಾಡ್ಬೇಕು. ಲೇಬರ್ದು ಮತ್ತೆ ಇದು ಲೇಬರ್ಗೆ ಹಿಂಗೆ ಸಹಜ ಕೃಷಿಯಲ್ಲಿ ನೀವು ಇದ್ ಮಾಡ್ತೀರಾ, ಹ್ಯಾಂಡಲ್ ಮಾಡ್ತೀರಾ? ನೋಡ್ರಿ, ಇಲ್ಲಿ ಲೇಬರ್ ಅಂದ್ರೆ ಈಗ ನಮ್ ಮೇಜರ್ ಲೇಬರ್ ಈಗ ಸ್ವಲ್ಪ ಕ್ಲೀನ್ ಮಾಡೋದೇ ಲೇಬರ್ ಇರೋದು. ಈಗ ಅಂದ್ರೆ ಕ್ಲೀನ್ ಅಂದ್ರೆ ಅದು ಯಾವಾಗ್ಲೂ ಮಾಡಲ್ಲ ನಾವು. ಅಡಿಕೆ ಕೊಯ್ಲಿದ್ದಾಗ ಮಾತ್ರ ಕ್ಲೀನ್ ಮಾಡ್ಕೊಂತೀವಿ. ಅದೊಂದು ಈಗ ಮಾಡ್ಲೇಬೇಕಾಗುತ್ತೆ, ಯಾಕೆಂದ್ರೆ ಅಡಿಕೆ ಕೊಯ್ಲಿಗೆ ಕಷ್ಟ ಆಗುತ್ತೆ. ಅವಾಗ ಒಂದು ಕ್ಲೀನ್ ಮಾಡ್ಕೊಂತೀವಿ. ಅದು ಬಿಟ್ಟು ಬಿಟ್ರೆ ಈ ಡ್ರಿಪ್ ಮುಂಚೆ ಬೇರೆಯವರೆಲ್ಲ ಈಗ ಉಳುಮೆ ಮಾಡ್ಬೇಕಂದ್ರೆ ಈ ಡ್ರಿಪ್ ಇರುತ್ತಲ್ಲ, ಇದನ್ನ ಸುತ್ತಾರೆ. ಮತ್ತೆ ಸುತ್ತೋದು, ಇಲ್ಲಿ ಗಿಡ ಕಟ್ತಾರೆ, ಟ್ರಾಕ್ಟರ್ ಉಳುಮೆ ಮೇಲೆ ಮತ್ತೆ ಎಳಿತಾರೆ, ಮತ್ತೆ ನೀರು ಚೆಕ್ ಮಾಡ್ಬೇಕು. ಇವೆಲ್ಲ ಎಫರ್ಟ್ ಜಾಸ್ತಿ, ಅವೆಲ್ಲ ಕೆಲಸಗಳು. ಮತ್ತೆ ಟ್ರಾಕ್ಟರ್ ಅವನಿಗೆ ಬಾಡಿಗೆ ಕೊಡ್ಬೇಕು, ಕರೆಸ್ಬೇಕು, ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕು ಹೆಂಗ್ ಹೊಡಿತಾರೆ ಏನು. ಅವೆಲ್ಲ ಲೇಬರ್ಗಳೆಲ್ಲ ಕಡಿಮೆ ಮಾಡ್ತಾ 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 ನಮ್ದು ಈಗ ಬ್ರಷ್ ಕಟ್ರಲ್ಲಿ ಎಷ್ಟು ಬೇಕಾ ಅಷ್ಟು ಕ್ಲೀನ್ ಮಾಡ್ಕೊಂತೀವಿ. ಈಗ ಬೇಸಿಗೆಯಲ್ಲಿ ಓಡಾಡೋ ಜಾಗಗಳು, ಮಳೆಗಾಲದಲ್ಲಿ ಒಂದ್ಸಲಿ ನೀಟಾಗಿ ಕ್ಲೀನ್ ಮಾಡ್ತೀವಿ. 1-2-3 ಸಲ ಅಷ್ಟೇ, ಹಬ್ಬ ಅಂದ್ರೆ ಅವಾಗಷ್ಟೇ ನಮ್ದು ಲೇಬರ್ ಇಲ್ಲಿ ಬೇಕಾಗಿರೋದು. ಇನ್ನೇನು ಅಡಿಕೆ ಅವ್ರು ಬರ್ತಾರೆ, ಕೊಯ್ಕೊಂತ ಹೋಗ್ತಾರೆ. ಬಾಳೆ ಅವ್ನು ಬರ್ತಾನೆ, ಬಾಳೆ ಮಂಡಿನೋ ಅವ್ನು ಕೊಯ್ಕೊಂಡು ಹೋಗ್ತಾನೆ. ನನಗೆ ಏನಾರು ಬೇಕೋ ನಾನು ಸ್ವಲ್ಪ ಕೊಯ್ಕೊಂತೀನಿ. ಕಾಫಿ ಬೀಜ ನಮ್ಮ ಲೇಬರ್ಸ್ ಹರಿತಾರೆ, ಅಷ್ಟೇ ಹರಿಯೋದಷ್ಟೇ ಕೆಲಸ. ಅಲ್ಲಿ ಕಾಫಿಯಲ್ಲೂ ಏನು ಕೆಲಸ ಇಲ್ಲ ನಮ್ದು. ಸ್ವಲ್ಪ ಪ್ರೂನಿಂಗ್ ಮಾಡ್ಬೇಕು, ಹೈಟ್ ಹೋಗಿರುತ್ತೆ, ಅವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ. ಅದ್ ಬಿಟ್ಬಿಟ್ರೆ ಈಗ ಹಾರ್ವೆಸ್ಟ್ ಅಷ್ಟೇ, ಮತ್ತೆ ಇಲ್ಲಿ ಉಳಿಯೋದು ಮತ್ತೆ ಕೆಲಸ ಇನ್ನೇನಿಲ್ಲ. ಮಳೆಗಾಲದಲ್ಲಿ 1-2 ಸಲ ಕ್ಲೀನ್ ಮಾಡೋದಷ್ಟೇ. ಈ ತರದ್ದು ಸಹಜ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಲೇಬರ್ ಕೂಡ ಜಾಸ್ತಿ ಬೇಕಾಗಲ್ಲ ಅಂತ ತಮ್ಮ ಅಭಿಪ್ರಾಯ? ಅಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ನೀವು ಲೇಬರ್ ಇಂಟೆನ್ಸಿವ್ ಆಗಿ ಏನ್ ಮಾಡಕ್ ಹೋದ್ರು ಬಹಳ ಕಷ್ಟ ಐತೆ. ಇಲ್ಲೆಲ್ಲ 600 ರೂಪಾಯಿ 700 ರೂಪಾಯಿ ಆಗಿದೆ. ಎಲ್ಲ ದುಡ್ಡು ಕೊಡ್ತೀವಿ ಅಂದ್ರೆ ಸಿಗಲ್ಲ, ಅದು ಬೇರೆ. ಆಳು ಸಿಗ್ತಾ ಇಲ್ಲ ಈಗ ಎಲ್ಲ ಕಡೆನೂ ಅದೇ ಸಮಸ್ಯೆನೆ. ಎಲ್ಲರೂ ಕೇಳಿದ್ರೆ ಲೇಬರ್ ಸಿಗ್ತಾ ಇಲ್ಲ, ಲೇಬರ್ ಜಾಸ್ತಿ ದುಡ್ಡು ಕೇಳ್ತಾರೆ, ಎಲ್ಲರೂ ಅದನ್ನೇ ಮಾತಾಡ್ತಿದೀವಿ. ಪರಿಹಾರ ಏನು? ಈ ಪರಿಹಾರ ಮಾತಾಡ್ಬೇಕು ನಾವು. ಪರಿಹಾರ ಮತ್ತೆ ಸಹಜ ಕೃಷಿನೇ. ಎಲ್ಲಾ ಕಡೆ ಬೋರ್ ಎಲ್ಲ ಡ್ರೈ ಆಗಿದೆ, ಆಯ್ತು, ಎಲ್ಲ ಸಿಕ್ಕಾಬಿಟ್ಟೆ ಅಡಿಕೆ ಹಾಕಿದಾರೆ, ಬೋರ್ವೆಲ್ಗಳು ಜಾಸ್ತಿ ಆಗಿದಾವೆ. ಆಯ್ತು, ಈಗ ಇರೋದ್ರ ನೀರಾರು ಉಳಿಸ್ಕೋಬೇಕು, ನೀರು ಚೆನ್ನಾಗಿ ಹಿಂಗ್ಬೇಕು ಅಂದ್ರೆ ಮತ್ತೆ ಸಹಜ ಕೃಷಿನೇ ಪರಿಹಾರ. ನೀವು ಯಾವ್ದೇ ಸಮಸ್ಯೆ ಹೇಳ್ರಿ ಕೃಷಿಯಲ್ಲಿ, ಅದಕ್ಕೆ ನಾನು ಹೇಳೋದು ಕೊನೆಗೆ ಸಹಜ ಕೃಷಿ ಒಂದೇ ಅದಕ್ಕೆ ಪರಿಹಾರ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಸುಲಭವಾದ ಪದ್ಧತಿ ಇನ್ನೊಂದಿಲ್ಲ ಅಂತ ನಾನು ಹೇಳೋದು. ನೋಡಿ, ಈಗ ಎಲ್ಲ ಮತ್ತೆ ಈಗ ನಮ್ದು ಕಮರ್ಷಿಯಲ್ ಕ್ರಾಪು ಯಾವ್ದೋ ಒಂದು ಬೆಳೆ ಬೆಳೆಯೋದು, ಎಲ್ಲ ರೈತರದ್ದು ಅದೇ ಈ ಉದ್ದೇಶ. ಯಾವ್ದು ಮಾರ್ಕೆಟ್ ಜಾಸ್ತಿ ರೇಟ್ ಇರುತ್ತೋ ಅದನ್ನ ಬೆಳಿತಾರೆ, ಅದನ್ನ ಮಾರ್ಬಿಟ್ಟು ಅದ್ರ ಬಂದಿರೋ ದುಡ್ಡಲ್ಲಿ ಎಲ್ಲದನ್ನು ಕೊಳ್ಬೇಕು ಅನ್ನೋದೇ ಮನಸ್ಥಿತಿ ಎಲ್ಲರದು ಇರೋದು. ಈಗ ನೋಡ್ರಿ, ನಮ್ಮಲ್ಲೂ ಅದೇ ಇದ್ದಿದ್ದು. ಮುಂಚೆ ಬರೀ ಕ್ಯಾಶ್ ಕ್ರಾಪ್ಸ್ ಇದ್ದಿದ್ದು. ಅಡಿಕೆ ಇತ್ತು, ತೆಂಗಿತ್ತು, ಸ್ವಲ್ಪ ಮಾವಿತ್ತು.
ಇಷ್ಟೇ ಇದ್ದಿದ್ದು ಮೇನ್ ಪ್ರಮುಖ ಬೆಳೆಗಳು. ಈಗ ನಮ್ಮ ಮನೆಗೆ ಏನ್ ಬೇಕು ಎಲ್ಲದನ್ನು ಬೆಳೆಯೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಅದ್ರ ಭಾಗವಾಗಿ ಇಲ್ಲಿ ನೋಡ್ಬೋದು ನೋಡ್ರಿ, ಇದು ಅರಿಶಿನ, ಶುಂಠಿ, ನಮ್ಮ ಮನೆಗೆ ಇದು ಮರಗೆಣಸು, ಈ ಸುವರ್ಣಗೆಡ್ಡೆ, ಸೀಗೆಣಸು, ಬಾಳೆ ನೋಡ್ರಿ, ಕಾಫಿನೂ ನಮ್ಮಲ್ಲಿ ಬಳಕೆ ಇದೆ ಸ್ವಲ್ಪ ಮನೇಲಿ. ಅದನ್ನು ಕಾಫಿನೂ ನಮಗೆ ಏನ್ ಬೇಕು ಅದನ್ನ ಬೆಳ್ಕೊಂತ ಇದೀವಿ. ಹಂಗೆ ಎಲ್ಲಾ ತರದನ್ನು ನಾವು ಇಲ್ಲಿ ಜೋಡಣೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮಗೆ ನಿಮ್ ತೋಟದಿಂದನೂ ನಿಮಗೆ ಮನೆಗೆ ಏನ್ ಬೇಕು ಅದು ಸಿಗ್ತಾ ಹೋಗುತ್ತೆ. ಆಮೇಲೆ ದುಡ್ಡಿನ ಅವಲಂಬನೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮಗೆ ಖರ್ಚು ಕಡಿಮೆ ಮಾಡ್ತಾ ಬರ್ಬೋದು. ಆಮೇಲೆ ಒಳ್ಳೆ ಆರೋಗ್ಯವಾಗಿರೋದು, ಚೆನ್ನಾಗಿರೋದು, ವಿಷ ಆಗದೆ ಇರೋದು ತಿನ್ನಕ್ ಅವಕಾಶ. ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಲೇಬರ್ ಬೇಡ ಅಂತ ಹೇಳ್ತೀರಾ ಅಥವಾ ಹೆಂಗೆ? ಈಗ ಕಡಿಮೆ ಲೇಬರ್ ಅಲ್ಲಿ ಮಾಡ್ಬೋದು. ಈಗ ನೋಡ್ರಿ, ಈಗ ಉದಾಹರಣೆಗೆ ಈಗ ನಮಗೆ ಕಳೆನೇ ಸ್ವಲ್ಪ ಲೇಬರ್ ಅಂತಂದೆ ಮತ್ತೆ ಅಲ್ಲಿ ಹಿಂದೆ ಮಾತಾಡ್ತಾ, ಅದನ್ನ ಹಿಂಗ್ ಕಡಿಮೆ ಮಾಡೋದು. ಕಳೆ ಇಲ್ಲದ ತೋಟ ಮಾಡ್ಬೋದಾ, ಕಳೆ ಕಡಿಮೆ ಮಾಡ್ಕೊಂಡು ತೋಟ ಕಟ್ಬೋದಾ? ನೋಡಿ ಇಲ್ಲಿ ದಟ್ಟವಾಗಿ ಬಾಳೆ ಗಿಳೆ ಎಲ್ಲ ಜೋರಾಗಿ ಬೆಳೆದಿರೋದ್ರಿಂದ ನೋಡಿ ಇಲ್ಲಿ ಕಳೆ ಆಗ ಅವಕಾಶನೇ ಇಲ್ಲ ಇಲ್ಲಿ. ಯಾಕಂದ್ರೆ ಬಿಸಿಲು ನೆಲಕ್ಕೆ ಬೀಳ್ತಾ ಇಲ್ಲ ಇಲ್ಲಿ. ಎಲ್ಲ ಈಗ ಅಡಿಕೆ ಮರದ ಮೇಲೆ ಬೀಳುತ್ತೆ, ಬಾಳೆ ಎಲೆ ಮೇಲೆ ಬೀಳುತ್ತೆ, ಉಳಿದಿದ್ ಕಾಫಿ ಮೇಲೆ ಬೀಳುತ್ತೆ, ಇನ್ನೂ ಸ್ವಲ್ಪ ಉಳಿದಿದ್ದು ಅಲ್ಲೆಲ್ಲ ಸಿಹಿಗೆಣಸಿನ ಬಳ್ಳಿ ಮೇಲೆ ಒಂಚೂರು ಅದು ಬೆಳೆಯಕ್ಕೆ ಅವಕಾಶ ಇದೆ. ಅಂದ್ರೆ ಸುಲಭವಾಗಿ ಓಡಾಡಕ್ಕೆ ಅವಕಾಶ ಇದೆ. ಯಾವುದೇ ರೀತಿ ಇಲ್ಲಿ ನಮಗೆ ಬ್ರಷ್ ಕಟ್ರ್ ಆಪರೇಟ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ನೆಲಕ್ಕೆಲ್ಲ ಬಿಸಿಲು ಬೇಕು, ಗಿಡಗಳಿಗೆ ಬೇಕು ಅಂತ ಹೇಳ್ತಾರೆ. ನೀವು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮುಚ್ಕೊಂಡ್ರೆ ಈ ತರದ್ದೇನು ಸಮಸ್ಯೆ ಆಗಲ್ವಾ? ಅಲ್ಲ, ಬಿಸಿಲು ಬೇಕಾಗಿರೋದು ಎಲೆಗಳಿಗೆ, ನಮ್ದೇನ್ ಮೇನ್ ಕ್ರಾಪ್ ಇದೆ ಅದಕ್ಕೆ. ನೆಲಕ್ಕೆ ಬಿಸಿಲು ಏನ್ ಬೇಕಾಗಿಲ್ಲ. ನೆಲಕ್ಕೆ ಬಿಸಿಲು ಬೀಳದ ಇದ್ರೇನೆ ಅನುಕೂಲ. ಎಷ್ಟು ನೀವು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಿಸಿಲನ್ನ ಅವಾಯ್ಡ್ ಮಾಡಿದ್ರೆ ಕಳೆನೂ ಕಂಟ್ರೋಲ್ ಆಗುತ್ತೆ. ನಿಮಗೆ ಬೆಳೆ ಬರ್ತಾ ಇದೆಯಲ್ಲ, ಈಗ ನಮಗೆ ನೋಡ್ರಿ ಬಾಳೆ ಬರ್ತಾ ಇದೆ, ನಾವೇನೇನು ವೇಸ್ಟ್ ಮಾಡ್ತಾ ಇಲ್ಲ ಬಿಸಿಲನ್ನ. ಕಳೆ ಮೇಲೆ ಬೀಳೋದು ಬಾಳೆ ಎಲೆ ಮೇಲೆ ಬೀಳ್ತಾ ಇದೆ, ಬಾಳೆ ಬರ್ತಾ ಇದೆ ಸುಲಭವಾಗಿ. ಯಾವುದೇ ರೀತಿಯ ಶ್ರಮ ಇಲ್ದಲೆ ನಮಗೆ ಬಾಳೆ ಸಿಗ್ತಾ ಇದೆ, ಕಳೆನೂ ನಿಯಂತ್ರಣ ಆಗಿದೆ. ಎರಡು ಅಡ್ವಾಂಟೇಜ್. ಕಳೆ ಕಂಟ್ರೋಲ್ ಮಾಡೋ ಲೇಬರು ಬೇಕಾಗಿಲ್ಲ, ಅದಕ್ಕೆ ಖರ್ಚು ಇಲ್ಲ, ಜೊತೆಗೆ ಬಾಳೆಯಲ್ಲೂ ಇನ್ಕಮ್ ಬರ್ತಾ ಇದೆ. ಈ ರೀತಿ ಕಳೆ ಕಡಿಮೆ ಆಗಿದೆ. ಹಾ ನೋಡ್ರಿ, ಈ ಜಾಗದಲ್ಲಿ ಕಳೆನೇ ಇಲ್ಲ. ಏನ್ ಕ್ಲೀನ್ ಮಾಡ್ತೀರಿ ಇಲ್ಲಿ? ಸುಮ್ನೆ ತೆಳ್ಳು ಹಿಂಗ್ ಸುಮ್ನೆ ಒಂಚೂರು ಬ್ರಷ್ ಕಟ್ರಲ್ಲಿ ಇಲ್ಲ ಏನಾದ್ರು ಕುಡ್ಕೊಳ್ಳಲ್ಲ ಹಿಂಗ್ ಅನ್ಕೊಂಡ್ ಬಂದ್ಬಿಡ್ಬೋದು. ಇಲ್ಲೇನ್ ಕಳೆನೇ ಇಲ್ಲ, ಕಳೆನೇ ಬರ್ತಾ ಇಲ್ಲ ಇಲ್ಲಿ ಜಾಸ್ತಿ ಈಗ. ಒಟ್ಟಾರೆ ಇಷ್ಟ ತನಕ ಸಹಜ ಕೃಷಿ ಬಗ್ಗೆ ತಮ್ಮ ತೋಟದ ಮೂಲಕ ವಿಸ್ತೃತವಾಗಿ ವಿವರಣೆ ಕೊಟ್ಟಿದ್ದೀರಾ. ನಮ್ಮ ರೈತರಿಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈಗ ಯಾರಿಗೂ ಹೇಳೋಷ್ಟೇ ನಾವೇನ್ ದೊಡ್ಡವರಲ್ಲ, ನಮ್ದು ಇನ್ನೊಂದು 5-6 ವರ್ಷದ ಅನುಭವ ಅಷ್ಟೇ ಇದು. ಆದ್ರೆ ನನಗೇನೋ ಬಹಳ ಇದು ಮನ್ಸು ಯಾಕೆ ಇಷ್ಟು ಇದೆಲ್ಲ ಮಾಡ್ಬೇಕು ಅನ್ನಿಸ್ತು ಅಂದ್ರೆ, ನಮ್ಮಲ್ಲಿ ಮೇನ್ ಸಮಸ್ಯೆ ಆಗಿದೆ ನೀರು. 2017-18ರಲ್ಲಿ ಬಹಳ ಭೀಕರ ಬರಗಾಲ. ನಮ್ಮ ಬೋರ್ಗಳೆಲ್ಲ ನಿಂತೋಗಿದ್ವು ಇಲ್ಲಿ. ಎಲ್ಲಾ ಬೋರ್ಗಳು ನಿಂತೋಗಿದ್ವು. ಈ ತೋಟದಲ್ಲಿ ನೀರೇ ಇರಲಿಲ್ಲ. ಅಲ್ಲೆಲ್ಲ ಪಕ್ಕದ ತೋಟದಿಂದ ಕಷ್ಟಪಟ್ಟು ನೀರು ತಂದ್ವಿ, ಏನೋ ಜನರೇಟರ್ಲೆಲ್ಲ ಕಷ್ಟಪಟ್ಟು ನೀರು ತಂದು ಹಿಂಗ ತೋಟ ಉಳಿಸ್ಕೊಂಡ್ವಿ. ಆ ಟೈಮಲ್ಲಿ ರಾತ್ರಿ 2 ಗಂಟೆಗೆ ಬರ್ತಾ ಇದ್ವಿ. ಒಂದು 10 ನಿಮಿಷ ಓಡ್ತಾ ಇತ್ತು ಮೋಟ್ರು. 10 ನಿಮಿಷ ಓಡೋಕ್ಕಾಗಿನೇ ನಾವು ರಾತ್ರಿ ಎದ್ದು ಬರ್ತಾ ಇದ್ವಿ. ಅದೆಲ್ಲ ನೋಡ್ಬಿಟ್ಟು ಇದೆಲ್ಲ ಯಾಕೆ ಬೇಕಿತ್ತಪ್ಪ, ಇವೆಲ್ಲ ಯಾಕೆ ಅಡಿಕೆ ಹಾಕೊಂಡು ಏನೋ, ಇವೆಲ್ಲ ನೀರಿಲ್ಲ ಏನಿಲ್ಲ, ಇಷ್ಟು ಕಷ್ಟ ಆಗ್ತೈತೆ, ಇದು ತೋಟ ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಆಮೇಲೆ ಮತ್ತೆ ಏನಾದ್ರು ಪರಿಹಾರ ಇದೆಯಾ, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಸಿಗುತ್ತಾ ಅಂತ ಹುಡುಕ್ತಾ ಹೋದ. ಮತ್ತೆ ಸಹಜ ಕೃಷಿನೇ ಪರಿಹಾರ ಅದಕ್ಕೆ ನನಗೆ ಕಂಡ್ಕೊಂಡಿದ್ದು ನಾನೀಗ. ನೋಡ್ರಿ, ಈ ವರ್ಷ ಬರಗಾಲ ನಮ್ಗೇನು ಅನಿಸ್ಲೇ ಇಲ್ಲ. ಸುಲಭವಾಗಿ ನಾವು ದಾಟಿದ್ವಿ ಈ ಬರಗಾಲ ಅಂದ್ರೆ ಈ ಸಲ ಮಳೆ ನಮಗೆ ಹೋದ ವರ್ಷ ಸರಿಯಾಗಿ ಮಳೆ ಬಂದಿಲ್ಲ. ಆದ್ರೂ ಬೋರಲ್ಲೇ ನೀರು ಸಮಸ್ಯೆ ಆಗ್ಲಿಲ್ಲ, ಯಾವುದೇ ಹೊಸ ಬೋರ್ ಕೊರಿಲಿಲ್ಲ. ಇರೋದ್ರಲ್ಲಿ ಹೆಂಗ ಮೇಂಟೈನ್ ಆಯ್ತು. ಹಂಗಂತ ಬೋರ್ ಕೊರ್ದು ತೋಟ ಮಾಡೋದೇ ಈಗ ದೊಡ್ಡ ತಪ್ಪಾಗ್ತಾ ಇದೆ ಈಗ. ಯಾಕಂದ್ರೆ ಈಗ ಬೋರ್ ನಂಬ್ಕೊಂಡು ಬಹಳ ತೋಟಗಳು ಕಟ್ಕೊಂಡು ಬಹಳ ಜನ ಈಗ ಪರಿತಪಿಸ್ತಾ ಇದಾರೆ. ಬೋರಲ್ಲಿ ನಮ್ಮ ಭಾಗದಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅದೇ ಸಮಸ್ಯೆನೆ. ಬೋರ್ ಬೀಳುತ್ತೆ ನೀರು ಚೆನ್ನಾಗಿ, ತೋಟ ಕಟ್ಬಿಡ್ತಾರೆ, ಅಡಿಕೆ ಗಿಡ ಒಣಗೋಗುತ್ತೆ, ಇನ್ನೊಂದು ಬೋರ್ ಕೊರಿತಾರೆ, ಅದು ಫೇಲ್ ಆಗುತ್ತೆ. ಎಷ್ಟೊಂದು ಬೋರ್ ಕೊರಿಬೇಕಾಗತ್ತೆ. ಹಂಗೆ ಕೊರಿತಾ ಅದಕ್ಕೇನು ಕೊನೆನೇ ಇಲ್ಲ. ಆಮೇಲೆ ಎಲ್ಲರಿಗೂ ಏನೋ ಈಗ ಅದೊಂದೇ ಬೆಳೆ ಅನ್ನೋದು ಒಂದೇ ತಲೆಯಲ್ಲಿದೆ ಈಗ. ಅದನ್ನ ಹೊರಗಡೆ ಬರ್ಬೇಕು ಅದರಿಂದ. ಅಡಿಕೆ ನಾಳೆ ಬೆಲೆ ಬಿದ್ದೋದೇನು ಭಾಳ ದೂರ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಅಡಿಕೆ ತೋಟಗಳು ಆಗ್ತಾನೆ ಇದಾವೆ. ಈಗ ನಾವೆಲ್ಲ ಈಗ 30 ವರ್ಷದ ಹಳೆ ತೋಟ ನಮ್ದು. ನಾವೆಲ್ಲ ಅದನ್ನು ನೋಡ್ಬಿಟ್ಟಿದೀವಿ. ಕಡಿಮೆ ರೇಟ್ ಇದ್ದಾಗಲೂ ನೋಡಿದೀವಿ, ಜಾಸ್ತಿ ರೇಟ್ ಇದ್ದಾಗಲೂ ನೋಡಿದೀವಿ. ಅದ್ರಲ್ಲಿ ಹೆಂಗೋ ಒಂದು ಆದಾಯ ತಗೊಂಡಿದೀವಿ. ಆದ್ರೂ ನಮಗೆ ಮತ್ತೆ ಅಡಿಕೆ ಜಾಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಈಗ ನೋಡ್ರಿ, ಇಲ್ಲೇ ತೆಂಗೆ ತಗೋಬಹುದು. ಈ ತೆಂಗಿನ ತೋಟದಲ್ಲಿ ಮತ್ತೇನು ಅಡಿಕೆ ಹಾಕಕ್ ಹೋಗಿಲ್ಲ. ಹಂಗಾಗಿ ಇರೋ ತೆಂಗನ್ನ ತೆಗೆದ್ಬಿಟ್ಟು ಮತ್ತೆ ಅಡಿಕೆ ಹಾಕಿಲ್ಲ. ಮತ್ತೆ ತೆಂಗಿಗೂ ಬೆಲೆ ಬಂದಿದೆ. ಹಂಗಂತ ಅಂದ್ಬಿಟ್ಟು ಈಗ ಮತ್ತೆ ಇನ್ನೇನೋ ಕಡ್ದ್ಬಿಟ್ಟು ಮತ್ತೇನೋ ತೆಂಗು ಹಾಕ್ಬೇಕು ಅಂತಲ್ಲ. ಎಲ್ಲದನ್ನು ಬೆಳೀತಾ ಇದ್ದಾಗ ನಿಮಗೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಆಮೇಲೆ ಅದೇನು ಯಾವುದೋ ಒಂದಕ್ಕೆ ನಾವು ನೆಚ್ಕೊಂಡಿರೋದು ತಪ್ಪುತ್ತೆ. ಹಂಗಾಗಿ ರೈತರು ಈಗ ಅಡಿಕೆ ಹುಚ್ಚು ಬಿಟ್ಬಿಟ್ಟು ಸ್ವಲ್ಪ ಆದಷ್ಟು ತಮಗೇನು ಬೇಕೋ ಅದನ್ನು ಬೆಳ್ಕೊಂಡು
ಆಮೇಲೆ ಈ ಥರ ಸಹಜ ಕೃಷಿ ಪದ್ಧತಿನ ಅಳವಡಿಸ್ಕೊಂಡ್ರೆ ನೀರು ಚೆನ್ನಾಗಿ ಹಿಂಕೊಂಡು, ಆಮೇಲೆ ಭೂಮಿ ನೀರಿನ ಮಟ್ಟನೂ ಜಾಸ್ತಿ ಆಗುತ್ತೆ, ಕಡಿಮೆ ಶ್ರಮದಲ್ಲಿ. ಮತ್ತು ಲೇಬರು ಈಗಿನ ಪರಿಸ್ಥಿತಿ ಅಷ್ಟು ಸುಲಭ ಇಲ್ಲ. ಯಾವ್ದಾರು ಒಂದು ಲೇಬರ್ ಕರ್ಕೊಂಬರ್ಬೇಕು, ಲೇಬರಲ್ಲಿ ಕೆಲಸ ಮಾಡಿಸ್ಬೇಕು ಅಂದರೆ. ಆಮೇಲೆ ಖರ್ಚು ವೆಚ್ಚನೂ ಭಾಳ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಈಗ ನೋಡಿ, ಪೆಟ್ರೋಲ್ ರೇಟ್ ಏರ್ತಾನೆ ಇದೆ, ಡೀಸೆಲ್ ರೇಟ್ ಏರ್ತಾ ಇದೆ. ಮತ್ತು ನೀವು ಟ್ರ್ಯಾಕ್ಟ್ರ್ ಉಳುಮೆ ಅಂದರೆ ಮತ್ತೆ ಡೀಸೆಲ್ ಬೇಕು, ಮತ್ತು ಅದು ರೇಟ್ ಜಾಸ್ತಿ ಆಯಿತು. ಅಂದರೆ ಎಲ್ಲ ನಿಮಗೆ ಖರ್ಚು ವೆಚ್ಚ ಶ್ರಮ ಎಲ್ಲ ಜಾಸ್ತಿ ಆಗ್ತಾನೇ ಇದೆ. ಸಹಜ ಕೃಷಿಯಲ್ಲಿ ಎಲ್ಲದೂ ಕಡಿಮೆ ಮಾಡ್ತಾ ಬರ್ಬೋದು. ಅತಿ ಕಡಿಮೆ ಖರ್ಚಲ್ಲಿ, ಕಡಿಮೆ ಲೇಬರಲ್ಲಿ ಸುಲಭವಾಗಿ ಬೆಳಿಬೋದು. ಇದು ನಮ್ಮ ತೋಟನೇ ಉದಾಹರಣೆನೇ. ಈ ಥರ ಮಾಡಿರೋರು ನಿಮಗೆ ಸಾಕಷ್ಟು ಜನ ಸಿಗ್ತಾರೆ, ಸಹಜ ಕೃಷಿ ಅಳವಡಿಸ್ಕೊಂಡಿರೋರು. ಆ ಕ್ಲಾರಿಟಿ ಇರಬೇಕು, ಸಹಜ ಕೃಷಿ ಅಂದ್ರೇನು, ಸಾವಯವ ಕೃಷಿ ಅಂದ್ರೇನು, ಕೆಮಿಕಲ್ ಫಾರ್ಮಿಂಗ್ ಅಂದ್ರೇನು. ಈ ಮೂರದು ಕರೆಕ್ಟಾಗಿ ಅವರಿಗೆ ಡಿಫ್ರೆನ್ಸ್ ಅರ್ಥ ಆಗಿದ್ರೆ ನಮ್ಮ ಸಹಜ ಕೃಷಿ ಅಳವಡಿಸ್ಕೊಂಡು ಮಾಡೋಕ್ಕೆ ಭಾಳ ಸುಲಭ ಇದೆ, ಅನುಕೂಲ ಇದೆ. ಸರ್, ಈ ಸಹಜ ಕೃಷಿ ಬಗ್ಗೆ ಏನಾದರೂ ತಮ್ಮ ರೈತರಿಗೆ ಏನಾದರೂ ಒಂದಿಷ್ಟು ಡೌಟ್ಸ್ಗಳಿದ್ರೆ, ಪ್ರಶ್ನೆಗಳಿದ್ರೆ ತಮ್ಮನ್ನು ಕೇಳಬಹುದಾ? ಅದೇ ಈಗ ನಮ್ಮದೇ ಈಗ ಅಡವಿ ತೋಟ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನಾನು ಇದಕ್ಕಾಗಿನೇ ಮಾಡಿದ್ದೀನಿ. ಈಗ ನಾನೇನು ಏನೋ ಕತೆ ಹೇಳ್ತಾ ಇಲ್ಲ. ನಮ್ಮ ತೋಟದಲ್ಲಿ ಏನಿದೆ ಅದನ್ನು ತೋರಿಸ್ಬಿಟ್ಟೆ ನಾನೊಂದು ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ. ಬಾಳೆ ಬಗ್ಗೆ ಮಾಡಿದ್ದೀನಿ, ಅಡಿಕೆ ಬಗ್ಗೆ. ಅಡಿಕೆ ನಾನು ಪ್ರಮೋಟ್ ಮಾಡಲ್ಲ, ಹಂಗೆ ಅಡಿಕೆ ಮಾಡ್ತಾ ಇಲ್ಲ. ತೆಂಗಿನ ಬಗ್ಗೆ ಮಾಡಿದ್ದೀವಿ, ಕಾಫಿ ಬಗ್ಗೆ ಮಾಡಿದ್ದೀವಿ, ಹಿಂಗೆ ಕಾಳುಮೆಣಸಿನ ಬಗ್ಗೆ ಮಾಡಿದ್ದೀವಿ, ಬೇಲಿ ಬಗ್ಗೆ ಮಾಡಿದ್ದೀನಿ. ಅಲ್ಲೂ ನೀವು ಹೋಗಿ ಅಡವಿ ತೋಟ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ತೋಟಕ್ಕೆ ಬರ್ಬೋದು. ಕರೆ ಮಾಡ್ಕೊಂಡು ನಮ್ಮ ತೋಟಕ್ಕೆ ಬಂದರೆ ನೋಡೋಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಇಷ್ಟು ತನಕ ವಿಸ್ತೃತವಾಗಿ ಸಹಜ ಕೃಷಿ ಬಗ್ಗೆ ತಮ್ಮ ಅನುಭವನ ತಮ್ಮ ತೋಟದ ಮೂಲಕ ವಿವರಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ.